ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿ ಫ್ರಿಲ್ಸ್ ಲೆಹಂಗನ ಸ್ಟಿಚ್ ಮಾಡ್ಕೋಬೇಕಾದ್ರೆ ನಮಗೆ ಫ್ರಿಲ್ಸ್ ಎಲ್ಲ ಒಂದೇ ಸಮನಾಗಿ ಬರಬೇಕಾದ್ರೆ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಅದಕ್ಕೋಸ್ಕರ ನಾನು ಫಸ್ಟ್ ಇಲ್ಲಿ ಮೈನ್ ಫ್ಯಾಬ್ರಿಕ್ಕು ವಿಡ್ತ್ ಎಷ್ಟಿದೆ ಅಂತ ಈ ರೀತಿ ಟೇಪಿಂದ ಚೆಕ್ ಮಾಡ್ಕೋಬೇಕು ನೋಡಿ. ನಾನು ಈ ರೀತಿ ಮೈನ್ ಫ್ಯಾಬ್ರಿಕ್ ವಿಡ್ತನ್ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನನಗಿಲ್ಲಿ ಬಂದು ಡಬಲ್ ಫೋಲ್ಡಿಂಗಲ್ಲಿ 56 ಇಂಚ್ ಬಂದಿದೆ. 56 ಇಂಚಸ್ನ ಬೈ 2 ಮಾಡಿದಾಗ ನಮಗೆ 112 ಇಂಚಸ್ ಆಗುತ್ತೆ ನೋಡಿ. ಟೋಟಲ್ಲು ಕ್ಲಾತ್ ವಿಡ್ತ್ ಬಂದು ನಮಗೆ 112 ಇಂಚ್ ಇದೆ. ಕಸ್ಟಮರ್ ಸೊಂಟದ ಸುತ್ತಳತೆ ಬಂದು 27 ಇಂಚು. ನಾನಿಲ್ಲಿ ಲೂಸಿಂಗೋಸ್ಕರ 2 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಟೋಟಲ್ ನಮಗೆ 27 + 2 ಎಷ್ಟಾಗುತ್ತೆ, 29 ಇಂಚಸ್ ಆಗುತ್ತೆ. ಈಗ ಈ 29 ಇಂಚಸ್ಗೆ ನಾವು ಫ್ರಿಲ್ಸನ್ನು 1/2 ಇಂಚ್ ಫ್ರಿಲ್ಸ್ ಇಡ್ತೀವ, 1 ಇಂಚ್ ಫ್ರಿಲ್ಸ್ ಇಡ್ತೀವ ಅಥವಾ 1.5 ಇಂಚ್ ಫ್ರಿಲ್ಸ್ ಇಡ್ತೀವ ಅಂತ ಫಸ್ಟು ಡಿಸೈಡ್ ಆಗಬೇಕು. ಒಂದು ವೇಳೆ ನಾವು 1/2 ಇಂಚ್ ಫ್ರಿಲ್ ಇಟ್ಟರೆ 29/0.5ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 1 ಇಂಚ್ ಫ್ರಿಲ್ ಆದರೆ 29/1, 1.5 ಆದರೆ 29/1.5 ಈ ರೀತಿ ಕ್ಯಾಲ್ಕುಲೇಷನ್ ಹಾಕ್ಕೋಬೇಕು ನೋಡಿ. ಈಗ 29/0.5 ಮಾಡಿದಾಗ ನಮಗೆ ಎಷ್ಟು ಫ್ರಿಲ್ಸ್ ಬರುತ್ತೆ, 58 ಫ್ರಿಲ್ಸ್ ಬರುತ್ತೆ. ಹಾಗೆ 29/1 ಮಾಡಿದಾಗ 29 ಫ್ರಿಲ್ಸ್ ಬರುತ್ತೆ. ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಮಗೆ ಟೋಟಲ್ ಕ್ಲಾತ್ ಎಷ್ಟಿದೆ, 112 ಇಂಚ್ ಇದೆ. ಅದರಲ್ಲಿ ನೋಡಿ ಸ್ಟಾರ್ಟಿಂಗಲ್ಲಿ ನಾವು 1 ಇಂಚು ಈ ರೀತಿ ಪ್ಲೈನಾಗಿ ಬಿಟ್ಬಿಡ್ಬೇಕಲ್ಲ, ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಮತ್ತು ಎಂಡಿಂಗು 2 ಇಂಚಸ್ನ ನಾನು ಈ ರೀತಿ ಮೈನಸ್ ಮಾಡಿದರೆ ನಮಗೆ 110 ಇಂಚು ಬರುತ್ತೆ. 110 / 58 ಮಾಡಿದಾಗ ನಮಗೆ 1.8 ಇಂಚ್ ಬರುತ್ತೆ. ಹಾಗೆ ನಾವು 1 ಇಂಚ್ ಫ್ರಿಲ್ ಇಟ್ಟರೆ 110 / 29 ಇಂಚ್ ಮಾಡಿದಾಗ ನಮಗೆ 3.7 ಫ್ರಿಲ್ ವಿಡ್ತ್ ಅನ್ನೋದು ಬರುತ್ತೆ. ಹೀಗೆ ನಾವು ಎಷ್ಟು ಇಂಚ್ ಫ್ರಿಲ್ ಇಡ್ತೀವಿ ಅಂತ ನಾವು ನೋಡಿಕೊಂಡು ಫ್ರಿಲ್ ವಿಡ್ತ್ ಅನ್ನೋದನ್ನು ನಾವು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕಂಡುಹಿಡಿಬೇಕು. ನಾನು ಇಲ್ಲಿ ಬಂದು 1 ಇಂಚು ಫ್ರಿಲ್ ವಿಡ್ತ್ ಇಡ್ತಾ ಇದ್ದೀನಿ. ಸೊ ನನಗೆ ಒಂದೊಂದು ಫ್ರಿಲ್ ಬಂದು ನನಗೆ 3.7 ಇಂಚು ಬರುತ್ತೆ ನೋಡಿ. ಫಸ್ಟು 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದು ನೆಟ್ಟೆಡ್ ಫ್ಯಾಬ್ರಿಕ್ ಆಗಿರೋದ್ರಿಂದ ನಿಮಗೆ ಸರಿಯಾಗಿ ಕಾಣಿಸಲ್ಲ ಅಂತ ನಾನು ಬೇರೆ ಒಂದು ಫ್ಯಾಬ್ರಿಕ್ ಮೇಲೆ ಮಾರ್ಕ್ ಮಾಡಿ ಯಾವ ರೀತಿ ಫ್ರಿಲ್ಸ್ನ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಒಂದು ಫ್ಯಾಬ್ರಿಕನ್ನು ತೊಗೊಂಡು ಫಸ್ಟ್ ಸ್ಟಾರ್ಟಿಂಗಲ್ಲಿ 1 ಇಂಚನ್ನ ನಾವು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಅಲ್ಲಿಂದ 3.7 ಇಂಚು ನಮಗೆ ಫ್ರಿಲ್ ವಿಡ್ತ್ ಅನ್ನೋದು 3.7 ಇಂಚ್ ಇದೆ. ಮತ್ತು 3.7 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮತ್ತೆ ಅದರಲ್ಲಿ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡಿ. ಈ ರೀತಿ ನಮಗೆ ಫ್ರಿಲ್ ವಿಡ್ತ್ ಅನ್ನೋದು 1 ಇಂಚ್ ಬರಬೇಕು ನೋಡಿ. ಆ 1 ಇಂಚ್ ಹತ್ತಿರಗೆ ನಾವೇನು 3.7 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ವಿ ಅದನ್ನು ಈ ರೀತಿ ಫ್ರಿಲ್ ಕೆಳಗಡೆಗೆ ಈ ರೀತಿ ಸೇರಿಸ್ಕೋಬೇಕು. ಮತ್ತು 1 ಇಂಚು ನೋಡಿ, ಮತ್ತು 3.7 ಮಾರ್ಕ್ ಮಾಡ್ಕೊಂಡಿರೋದನ್ನು ಆ ಫ್ರಿಲ್ ಕೆಳಗಡೆಗೆ ಈ ರೀತಿ ಸೇರಿಸ್ಕೋಬೇಕು ನೋಡಿ. ಮತ್ತೆ 3.7ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮತ್ತು 1 ಇಂಚ್ ಅದರೊಳಗಡೆ 1 ಇಂಚ್ ಮಾರ್ಕ್ ಮಾಡಿಕೊಂಡು ಆ 3.7 ಫ್ಯಾಬ್ರಿಕನ್ನು ಆ ಫ್ರಿಲ್ ಕೆಳಗಡೆಗೆ ಈ ರೀತಿ ಸೇರಿಸ್ತಾ ಬರಬೇಕು. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಮಗೆ ಫ್ರಿಲ್ಸ್ ಎಲ್ಲ ಒಂದೇ ಸಮನಾಗಿ ಬರುತ್ತೆ. ಫ್ರೆಂಡ್ಸ್, ಇದಕ್ಕೆ ಸಂಬಂಧಪಟ್ಟಿರೋ ವಿಡಿಯೋನ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಹೋಗಿ ವಾಚ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ.